ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಡಲನಗೆರೆ ಮಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಫೈಟ್ ಶುರುವಾಗಿದೆ. ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಫುಟ್ಪಾತ್ ವ್ಯಾಪಾರಸ್ಥರ ತೆರವು ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರು, ಮೈಸೂರು, ಈಗ ಮಂಗಳೂರಿನಲ್ಲೂ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶ. ಸಂಡೇ ಬಜಾರ್ ತೆರವು ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ. ಬೀದಿ ಬದಿ ವ್ಯಾಪಾರಸ್ಥರು ಅವರ ಸಂಘ CITUನಿಂದ ಪ್ರತಿಭಟನೆ ಆಗ್ತಾ ಇದೆ. ಫುಟ್ಪಾತ್ ತೆರವು ಮಾಡಬೇಕು, ನಗರಗಳು ಸುಂದರವಾಗಿ ಸ್ವಚ್ಛವಾಗಿರಬೇಕು ಅಂತ ಹೇಳಿದರು. ಆದರೆ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಪ್ಯಾರಲಲ್ ಜಾಗವನ್ನು ಹುಡುಕಿ ಕೊಡಿ, ಪಾಲಿಕೆ ಆಯುಕ್ತರ ಮುಂಭಾಗ ಕೂತು ಪ್ರತಿಭಟನೆ ಮಾಡಿದ್ದಾರೆ. ಸಂಡೇ ಬಜಾರ್ ವ್ಯಾಪಾರಕ್ಕೆ ಮುಕ್ತ ಅವಕಾಶವನ್ನು ನೀಡಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬಂದಿದೆ. ನಾವು ಪೊಲೀಸರ ಹತ್ರ ವಿನಂತಿಯನ್ನ ಮಾಡಿದ್ದೇವೆ. ಪೊಲೀಸ್ ಅಧಿಕಾರಿಗಳಿದ್ದಾರೆ, ಯಾರನ್ನಾದ್ರೂ DC ಕಚೇರಿಯಿಂದ ಅವ್ರು ಬರಲಿ, ನಾವು ಮನವಿ ಕೊಡ್ತೇವೆ. ಮಂಗಳೂರಿನಲ್ಲಿ ಕಮಿಷನ್ ಹೇಳ್ತಾರೆ ಯಾವುದೇ ವ್ಯವಸ್ಥೆ ಮಾಡೋದ್ರಲ್ಲಿ ನೀವು ಏನ್ ಬೇಕಾದ್ರೂ ಮಾಡಿ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಉದ್ದಟತನಕ್ಕೆ ಮಂಗಳೂರಿನಲ್ಲಿ ಅವಕಾಶ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಬೆಂಗಳೂರಾಯಿತು, ಮೈಸೂರಾಯಿತು, ಈಗ ಮಂಗಳೂರು ಸರದಿ. ಮಂಗಳೂರಿನಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹೌದು, ಪಾದಾಚಾರಿ ಮಾರ್ಗವನ್ನು ಒತ್ತುವರಿ ಮಾಡಿದ್ರೆ ತೆರವು ಮಾಡಬೇಕು, ಬಟ್ ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತನಾ? ದಶರಥ್, ಹೌದು. ಬೆಂಗಳೂರು ಬಳಿಕ ಮಂಗಳೂರಿನಲ್ಲೂ ಕೂಡ ಇದು ಒಂದು ಅರ್ಥದಲ್ಲಿ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಅಂದರೆ ಪ್ರತಿ ವಾರವೂ ಕೂಡ ಒಂದು ಅರ್ಥದಲ್ಲಿ ಗುದ್ದಾಟ. ಇವ್ರದ್ದು ಏನು ಆಗ್ರಹ ಏನು ಅಂತ ಹೇಳಿದರೆ, ಇವರು ವಾರಕ್ಕೊಮ್ಮೆ ಒಂದು ಸಂಡೇ ಬಜಾರ್ ಅನ್ನುವಂಥದ್ದನ್ನು ಮಾಡ್ತಾರೆ. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಅನ್ನುವಂಥದ್ದು ಏನಿರುತ್ತೆ ಅವತ್ತು ಬಹಳ ರಶ್ ಇರುತ್ತೆ. ಸೊ ಅಲ್ಲಿ ಸಂಡೇ ಬಜಾರ್ ಅನ್ನುವಂಥದ್ದನ್ನು ಬೀದಿ ಬದಿ ಅವರು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಫುಟ್ಪಾತ್ನಲ್ಲಿ. ಸೊ ಪ್ರತಿ ಬಾರಿ ಪಾಲಿಕೆ ಅಧಿಕಾರಿಗಳು ಪ್ರತಿ ಭಾನುವಾರ ಹೋಗಿ ಅಲ್ಲಿ ದಾಳಿ ಮಾಡಿ ಅವರಿಗೆ ರೈಡ್ ಮಾಡಿ ಅಲ್ಲಿಂದ ಅವರನ್ನು ತೆರವುಗೊಳಿಸುವಂಥದ್ದನ್ನು ಮಾಡ್ತಾ ಇದ್ದಾರೆ. ಸರಿಸುಮಾರು 2-3 ವಾರಗಳಿಂದ ಈ ಒಂದು ಗುದ್ದಾಟ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇತ್ತು. ಎಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನಲ್ಲಿ ಅವರು ತೆರವುಗೊಳಿಸೋದು, ಮತ್ತೆ ಇನ್ನೊಂದು ವಾರ ಬಂದಂಥ ಸಂದರ್ಭ ಮತ್ತೆ ಹೋಗಿ ಅವರು ಅಲ್ಲೇ ವ್ಯಾಪಾರವನ್ನು ಮಾಡೋದು. ಅವರ ಆಗ್ರಹ ಏನು ಅಂದರೆ, ಇನ್ ಕೇಸ್ ನಾವು ಇಲ್ಲಿ ನಮ್ಗೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಆದರೆ ನಮ್ಗೆ ಸರಿಯಾದ ಒಂದು ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನುವಂಥ ರೀತಿಯಲ್ಲಿ ಅನೇಕ ಬೀದಿ ಬದಿ ವ್ಯಾಪಾರಸ್ಥರು ಆಗ್ರಹವನ್ನು ಮಾಡಿದರೆ, ಇನ್ನೊಂದು ಕಡೆಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ವ್ಯಾಪಾರಸ್ಥರ ಸಂಘದವರು ಏನು ಆಗ್ರಹ ಮಾಡೋದು ಅಂದರೆ, ಒಂದು ಕಡೆಯಿಂದ ಕಾನೂನು ಇದೆ, ಇನ್ನೊಂದು ಕಡೆಯಿಂದ ನಮ್ಮ ಬದುಕಿದೆ, ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ನಿಮ್ಮ ಕರ್ತವ್ಯ. ಸೊ ಫುಟ್ಪಾತ್ನಲ್ಲಿ ನಾವೇನು ಇಡೀ ಫುಟ್ಪಾತ್ನ ಕವರ್ ಮಾಡೋದಿಲ್ಲ, ತುಂಬ ಅಗಲ ಇದೆ. ಸೊ ಅದರಲ್ಲಿ ಒಂದಿಷ್ಟು ಭಾಗ ಮಾತ್ರ ನಾವು ಕವರ್ ಮಾಡುವಂಥದ್ದು. ಅದರಲ್ಲಿ ಪಾದಚಾರಿಗಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿಲ್ಲ. ಹಾಗಾಗಿ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಕೂಡ ಮಹಾನಗರ ಪಾಲಿಕೆ ಇದಕ್ಕೆ ಸ್ಪಂದನೆಯನ್ನು ನೀಡಿಲ್ಲ. ಹಾಗಾಗಿ ನಿನ್ನೆ ಇಡೀ ದಿನ ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲೇ ಬೀದಿ ಬದಿ ವ್ಯಾಪಾರಸ್ಥರು ಮಾಡಿದ್ರು. ಅದಕ್ಕೂ ಕೂಡ ಆ ಹೋರಾತ್ರಿ ಧರಣಿಗೂ ಕೂಡ ಈ ಮಹಾನಗರ ಪಾಲಿಕೆಯ ಆಯುಕ್ತರು ಸೇರಿದಂತೆ ಜಿಲ್ಲಾಡಳಿತ ಯಾವುದೇ ರೀತಿಯ ಸ್ಪಂದನೆಯನ್ನು ನೀಡಿರುವ ನಿಟ್ಟಿನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘದವರು ಪಾಲಿಕೆ ಆಯುಕ್ತರ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ರು. ಅವರ ಕಚೇರಿಯ ಮುಂಭಾಗದಲ್ಲೇ ಕುತ್ಕೊಂಡು ಧರಣಿಯನ್ನು ಮಾಡಿದ್ರು. ಸೊ ಪಾಲಿಕೆ ಆಯುಕ್ತರಲ್ಲ, ನಮಗೆ ಜಿಲ್ಲಾಧಿಕಾರಿಯವರೇ ಬಂದು ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು. ಆದರೆ ಸತತವಾದ ಮಾತುಕತೆಯ ಬಳಿಕ ಅಪರ ಜಿಲ್ಲಾಧಿಕಾರಿ ಅವರ ಮೂಲಕ ನಿಮ್ಮ ಸಮಸ್ಯೆಗೆ ನಾವು ಪರಿಹಾರವನ್ನು ನೀಡ್ತೀವಿ, ಅಹವಾಲನ್ನು ಸ್ವೀಕಾರ ಮಾಡ್ತೀವಿ ಅನ್ನೋ ಭರವಸೆಯನ್ನು ನೀಡಿದ ಬಳಿಕ ಈ ಒಂದು ಪ್ರತಿಭಟನೆಯನ್ನು ಸದ್ಯ ಕೈ ಬಿಡಲಾಗಿದೆ. ನಾವು ಮುಂದಿನ ವಾರ ಸಂಡೇ ಬಜಾರನ್ನು ಮತ್ತೆ ಮಾಡ್ತೀವಿ ಅನ್ನುವಂಥದ್ದು ಇವರ ಆಗ್ರಹ ಆಗಿದೆ. ಸೊ ಮುಂದೆ ಮತ್ತೊಂದು ಜಟಾಪಟಿಗೆ ಇದು ಕಾರಣವಾಗುತ್ತಾ ಅಥವಾ ಶಾಂತವಾಗಿ ಅಂತ್ಯವಾಗುತ್ತಾ ಕಾದು ನೋಡಬೇಕಾಗಿದೆ. ದಶರಥ, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.